ನಮಸ್ಕಾರ ಸ್ನೇಹಿತರೆ, ಚಿಕಿತ್ಸಕ ವಾಹಿನಿಗೆ ಸ್ವಾಗತ. ಬಹುನಿರೀಕ್ಷಿತ ಎಕ್ಕ ಚಿತ್ರ ಬಿಡುಗಡೆಯಾಗಿದೆ, ಸದ್ದು ಮಾಡ್ತಾ ಇದೆ. ಚಿತ್ರ ಹೇಗಿದೆ ಈ ಕುರಿತ ಕೆಲವು ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಳ್ಳೋದಕ್ಕೆ ಈ ಸಂಚಿಕೆಯನ್ನ ಮಾಡ್ತಾ ಇದ್ದೀನಿ. ನಾಡಿನ 3 ಪ್ರಮುಖ ನಿರ್ಮಾಣ ಸಂಸ್ಥೆಗಳು ಒಟ್ಟುಗೂಡಿ ಒಂದು ಚಿತ್ರವನ್ನ ನಿರ್ಮಾಣ ಮಾಡ್ತೀವಿ ಅಂದಾಗ ಸಹಜವಾಗಿ ಎಲ್ಲರಲ್ಲೂ ಕುತೂಹಲ ಇತ್ತು, ಹೇಗೆ ಚಿತ್ರ ಮೂಡಿ ಬರಬಹುದು ಅಂತ. ಆ ಕುತೂಹಲಗಳಿಗೆ ಚಿತ್ರ ಉತ್ತರ ನೀಡಿದೆ. ಪ್ರಮುಖವಾಗಿ ಚಿತ್ರದ ಆರಂಭದಿಂದ ಪ್ರೇಕ್ಷಕನಿಗೆ ಏನನ್ಸುತ್ತೆ ಅಂದ್ರೆ, ಈ ಚಿತ್ರ ಈ ನೆಲಕ್ಕೆ ಹತ್ತಿರವಾದಂತಹ ಚಿತ್ರ, ದೇಸಿತನದ ಸೊಗಡಿರುವ ಚಿತ್ರ ಅಂತ ಮನವರಿಕೆ ಆಗುತ್ತೆ. ಅದು ಬಹಳ ಮುಖ್ಯ. ಯಾಕೆಂದ್ರೆ ಇತ್ತೀಚೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ಚಿತ್ರ ಮೂಡಿ ಬರಬೇಕು ಅನ್ನೋ ಕಾರಣದಿಂದ ಈ ನೆಲಕ್ಕೆ ಹತ್ತಿರವಾದಂತಹ ಚಿತ್ರಗಳು ಕಡಿಮೆ ಆಗೋ ಸಂದರ್ಭ ಬಂದಿದೆ. ಅದಕ್ಕೆ ಈ ಚಿತ್ರ ಅಪವಾದ. ಇದು ಒಂದು ಹೆಗ್ಗಳಿಕೆ. ಆ ಪಾತ್ರಗಳು, ಸನ್ನಿವೇಶಗಳು, ಹಿನ್ನೆಲೆಗಳು ಎಲ್ಲವೂ ಈ ನಾಡಿನ ಚಿತ್ರ ಅನ್ನುವ ಒಂದು ಭಾವನೆ ಪ್ರೇಕ್ಷಕನಿಗೆ ತರುತ್ತೆ. ಎರಡನೇ ಪ್ರಮುಖ ವಿಚಾರ, ಈ ಚಿತ್ರದಲ್ಲಿ ಯುವರಾಜ್ ಕುಮಾರ್ ನಾಯಕ ನಟ, ಪ್ರಮುಖ ಪಾತ್ರಧಾರಿ. ಬಹಳ ಛಾಯೆಗಳಿರುವ ಪಾತ್ರವನ್ನ ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಮುತ್ತು ಅನ್ನುವ ಪಾತ್ರಕ್ಕೆ ಸಂಪೂರ್ಣವಾದ ನ್ಯಾಯವನ್ನ ಒದಗಿಸಿದ್ದಾರೆ. ಅವರ ಅಭಿನಯದ ಸೂಚ್ಯಂಕ ಖಂಡಿತವಾಗಿಯೂ ಏರಿಕೆಯನ್ನ ಕಂಡಿದೆ, ಅದನ್ನ ಮಾತ್ರ ಹೇಳಬಹುದು. ಆದರೆ ನಿರ್ದೇಶಕ ಅವರನ್ನ ಹೊರತುಪಡಿಸಿ ಇತರೆ ಪೋಷಕ ಪಾತ್ರಗಳಿಗೂ ಸಮಾನವಾದ ಅವಕಾಶಗಳನ್ನ ನೀಡಿದ್ದಾರೆ. ಚಿತ್ರದುದ್ದಕ್ಕೂ ಹಲವಾರು ಪೋಷಕ ಪಾತ್ರಗಳು ಬರುತ್ತೆ. ಆ ಪಾತ್ರಗಳ ನಿರ್ವಹಣೆ ಬಹಳ ಚೆನ್ನಾಗಿ ಮಾಡಿದ್ದಾರೆ, ಅದನ್ನ ಮೊಟಕುಗೊಳಿಸಿಲ್ಲ. ಆ ಕಾರಣಕ್ಕೆ ಆ ಚಿತ್ರದ ವೇಗ ಕುಂಠಿತ ಆಗಲ್ಲ. ದ್ವಿತೀಯಾರ್ಧದಲ್ಲಿ ಆದಿತ್ಯರವರ ಪಾತ್ರ, ಆ ಪಾತ್ರ ಚಿತ್ರಕ್ಕೆ ಒಂದು ಹೊಸ ವೇಗವನ್ನ, ಹೊಸ ಗತಿಯನ್ನ ಕೊಡುತ್ತೆ, ಚಿತ್ರವನ್ನ ಎತ್ತರಿಸುತ್ತೆ. ಹೀಗೆ ಹಲವಾರು ಪೋಷಕ ಪಾತ್ರಗಳಿವೆ. ಅವುಗಳಿಗೂ ಸಮಾನವಾದ ನ್ಯಾಯ ಕೊಟ್ಟಿರೋದು ನಿರ್ದೇಶಕರ ಅವರ ಕಲಾವಂತಿಕೆಗೆ ಒಂದು ನಿದರ್ಶನ. ಮೂರನೇದಾಗಿ ಹಿನ್ನೆಲೆ ಸಂಗೀತ ಹಾಗೂ ಹಾಡುಗಳು. ಚಿತ್ರ ಬಿಡುಗಡೆ ಆಗುವ ಮುನ್ನವೇ ಹಾಡುಗಳು ಜನಪ್ರಿಯ ಆಗಿತ್ತು. ಆ ಜನಪ್ರಿಯತೆ ಕೂಡ ಈ ಚಿತ್ರ ಒಂದು ಉತ್ತಮ ರೀತಿಯ ಆರಂಭ ಪಡ್ಕೊಳ್ಳೋದಕ್ಕೆ ಸಹಾಯಕವಾಗಿದೆ. ಹಾಗೂ ಚಿತ್ರದ ಹಿನ್ನೆಲೆ ಸಂಗೀತ, ಚರಣ್ ರಾಜ್ ಅವರು ಈಗಾಗಲೇ ತಮ್ಮ ಸಾಮರ್ಥ್ಯವನ್ನ ನಿರೂಪಿಸಿದ್ದಾರೆ. ಇಲ್ಲಿ ಆ ಬೇರೆ ಬೇರೆ ಪಾತ್ರಗಳು ಹಾಗೂ ಅವರ ಭಾವನೆಗಳು, ಅಲ್ಲಿ ಕ್ರೌರ್ಯ ಬರುತ್ತೆ, ಕೆಲವು ಭಾವನಾತ್ಮಕ ಸನ್ನಿವೇಶಗಳಿವೆ, ಅವಕ್ಕೆಲ್ಲ ಹೊಂದಿಕೆಯಾಗುವಂತೆ ತಮ್ಮ ಸಂಗೀತದ ಲಯವನ್ನ ಬದಲಾಯಿಸ್ತಾ ಹೋಗ್ತಾರೆ. ಏನೋ ಒಂದು ಹೊಸ ರೀತಿಯ ಕೇಳುವಿಕೆ, ಆ ಅನುಭವ ಪ್ರೇಕ್ಷಕನಿಗಾಗುತ್ತೆ. ಮತ್ತೊಮ್ಮೆ ಇಲ್ಲಿ ಚರಣ್ ರಾಜ್ ತಮ್ಮ ಸಾಮರ್ಥ್ಯವನ್ನ ನಿರೂಪಿಸಿದ್ದಾರೆ. ಮತ್ತೊಂದು ಗಮನಾರ್ಹ ಅಂಶ, ಈ ಚಿತ್ರದ ಮೂಲ ಕಥಾಹಂದರ ಅದು ಸಾಂಪ್ರದಾಯಿಕವಾದಂಥದ್ದೇ, ಅಂದ್ರೆ ಹೊಸತೇನೂ ಅಲ್ಲ ಕಥಾಹಂದರ. ಆದರೆ ಆ ಕಥಾಹಂದರದ ಮೇಲೆ ಬಹಳ ವೈಶಿಷ್ಟ್ಯಪೂರ್ಣ, ಕೆಲವೊಮ್ಮೆ ವಿಲಕ್ಷಣ, ಅಸಾಂಪ್ರದಾಯಿಕ ಚಿತ್ರಕಥೆ ನಿರ್ವಹಣೆ ಗಮನ ಸೆಳೆಯುತ್ತೆ. ಅದೇ ಈ ಚಿತ್ರವನ್ನ ಸ್ವಲ್ಪ ವಿಭಿನ್ನ ಅನ್ನೋ ರೀತಿ ಪ್ರೇಕ್ಷಕನಿಗೆ ಅನಿಸುತ್ತೆ, ವಿಶೇಷವಾಗಿ ಮೊದಲಾರ್ಧ. ಈ ಚಿತ್ರದಲ್ಲಿ ಬರವಣಿಗೆ ಬಹಳಷ್ಟು ಕೆಲಸ ಮಾಡಿದೆ ಅನ್ನೋದನ್ನ ಖಂಡಿತವಾಗಿಯೂ ಪ್ರೇಕ್ಷಕ ಗುರುತಿಸಬಹುದು. ಒಳ್ಳೆ ಬರಹಗಾರರ ತಂಡ ನಿರ್ದೇಶಕರೊಂದಿಗೆ ಸೇರಿರುವುದರಿಂದ ಕೆಲವು ಬಹಳ ಮೊನಚಾದ ಸಂಭಾಷಣೆ ಚಿತ್ರದುದ್ದಕ್ಕೂ ಕಾಣಬಹುದು. ಏಕದಿನ ಪಂದ್ಯ, ಒನ್ ಡೇ ಕ್ರಿಕೆಟ್ ಅನ್ನ ನೋಡಿರ್ತೀರಿ ನೀವು. 300 ಚೆಂಡುಗಳ ಒಂದು ಇನ್ನಿಂಗ್ಸ್. ಅದ್ರಲ್ಲಿ ಹೇಗಿರುತ್ತೆ, ಆರಂಭದಲ್ಲಿ ಹೊಡಿ ಬಡಿ ಪವರ್ ಪ್ಲೇ, ಆನಂತರ ಮಧ್ಯಗತಿ, ಮತ್ತೆ 40 ಓವರ್ಗಳ ನಂತರ ಹೊಡಿ ಬಡಿ ಚಚ್ಚು. ಈ ಚಿತ್ರದಲ್ಲಿ ಆರಂಭ ಬಹಳ ವೇಗ ಪಡೆದುಕೊಂಡಿದೆ, ಆನಂತರ ಮಧ್ಯಸ್ಥಾಯಿ ಭಾವನಾತ್ಮಕ ಸನ್ನಿವೇಶಗಳು ಬರುತ್ತೆ. ಆ ಪಾತ್ರಗಳು ನಿಧಾನವಾಗಿ ಕಾಲುರುತ್ತಾ ಬರ್ತವೆ.
ಕೊನೆಯಲ್ಲಿ ಮತ್ತೆ ಒಂದು ವೇಗವನ್ನ ಪಡ್ಕೊಳ್ಳುತ್ತೆ. ಆ ಕೊನೆಯಲ್ಲಿ ಒಂದು ವಿಕ್ಷಿಪ್ತ ರೀತಿಯ ಒಂದು ಹೊಡೆದಾಟದ ಸನ್ನಿವೇಶ ಇದೆ. ಅದನ್ನ ನೋಡಿಯೇ ಪ್ರೇಕ್ಷಕ ಅನುಭವಿಸಬೇಕು. ಒಟ್ಟಂದದಲ್ಲಿ ಚಿತ್ರ ಮನರಂಜನೀಯ ಅಂಶಗಳಿಂದ ಕೂಡಿದೆ. ಮನರಂಜನೆಗೆ ಮೋಸ ಇಲ್ಲ. ಒಂದು ರೀತಿಯಲ್ಲಿ ಕಳಾಹೀನ ಆಗಿದ್ದಂತಹ ಚಿತ್ರಮಂದಿರಗಳಿಗೆ ಒಂದು ಹೊಸ ಸ್ಫೂರ್ತಿ ಬಂದಿದೆ. ಅದು ವಿಶೇಷವಾಗಿ ಏಕಪರದೆ ಚಿತ್ರಮಂದಿರಗಳು. ಕುಟುಂಬ ವರ್ಗದವರೆಲ್ಲ ಸೇರಿ ಖಂಡಿತವಾಗಿಯೂ ಚಿತ್ರವನ್ನ ನೋಡಬಹುದು. ಯುವರಾಜ್ ಕುಮಾರ್ ತನ್ನ ಮೇಲೆ ಭರವಸೆ ಇಡಬಹುದಾದಂತಹ ನಟ ಅನ್ನೋದನ್ನ ಈ ಚಿತ್ರದ ಮೂಲಕ ನಿರೂಪಿಸಿದ್ದಾರೆ. ಒಳ್ಳೆ ನಿರ್ದೇಶಕರು, ಅಂದ್ರೆ ಅವರಾಗ್ಲೇ ಅವರ ಸಾಮರ್ಥ್ಯವನ್ನ ನಿರೂಪಿಸಿದ್ರು. ಆದ್ರೆ ಮತ್ತೊಮ್ಮೆ ಒಂದು ಉತ್ತಮ ಚಿತ್ರ ನೀಡುವುದರ ಮೂಲಕ ರೋಹಿತ್ ಪದಕಿಯವರು ಗಮನ ಸೆಳೀತಾರೆ. ಅವರಿಂದ ಇನ್ನೂ ಉತ್ತಮ ಚಿತ್ರಗಳು ದೊರಕಲಿ ಅಂತ ನಾನು ಆಶಿಸ್ತೀನಿ. ಚಿತ್ರವನ್ನ ನೋಡಿ ಆನಂದಿಸಿ.